ನಾವು ಹೇಳುವುದಾದರೆ ನಾವು ಈ ದೇಶದ ಕಾನೂನು ವ್ಯವಸ್ಥೆ ಮೇಲೆ ಅತ್ಯಂತ ಗೌರವವನ್ನು ಇಟ್ಕೊಂಡಿದ್ದೇವೆ ಹಾಗೂ ಶಿರಬಾಗಿ ನಾವು ಆ ವಿಧಿವಿಧಾನಗಳನ್ನು ಪಾಲನೆಯನ್ನು ಮಾಡುತ್ತೇವೆ. ಆದರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಸಂತೋಷ್ ಹೆಗಡೆ ಅವರ 5 ಜನ ನ್ಯಾಯಾಧೀಶರ ಪೀಠದಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಸಂವಿಧಾನಕ್ಕೆ ಧಕ್ಕೆ ಆಗುತ್ತೆ ಅಂತೇಳಿ 15 ವರ್ಷಗಳಿಂದ ಜಡ್ಜ್ಮೆಂಟ್ ಆಗಿತ್ತು. ಅದರ ಮರುಪರಿಶೀಲನೆಯಲ್ಲಿ 7 ಜನ ನ್ಯಾಯಾಧೀಶರ ಮುಂದೆ ಇದನ್ನಿಟ್ಟಾಗ 6-1 ತೀರ್ಪಿನ ಅನ್ವಯ ಒಳ ಮೀಸಲಾತಿಯನ್ನ ಅವಶ್ಯಕತೆ ಬಿದ್ದಲ್ಲಿ ಆಯಾಯ ರಾಜ್ಯಗಳು ಸೃಜಿಸಬಹುದು ಅಂತೇಳಿ ಜಡ್ಜ್ಮೆಂಟನ್ನು ಕೊಟ್ಟಿತ್ತು. ಮೇಲ್ವಿಚಾರಣೆಯನ್ನು ಕೇಳಿದಾಗ 7ಕ್ಕೆ 7 ಜಡ್ಜ್ಗಳು ಇದನ್ನು ಮಾಡಬಹುದು ಅಂತ ಹೇಳಿದರು. ಹೀಗಾಗಿ ಒಳ ಮೀಸಲಾತಿಯ ವಿಚಾರವಾಗಿ ಸದಾಶಿವ ಆಯೋಗದ ವರದಿಯನ್ನ ಬೇರೆ ಬೇರೆ ಕಾರಣಗಳಿಂದ ಮಂಡನೆಯನ್ನು ಮಾಡಿದಾಗ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಇದನ್ನು ಒಪ್ಪಿಕೊಳ್ಳಕ್ಕೆ ಸಾಧ್ಯವಿಲ್ಲ, ಇದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡಿಕೊಂಡು ಬಂದಿತ್ತು. ತದನಂತರದಲ್ಲಿ ಮಾಧುಸ್ವಾಮಿಯ ಸಚಿವ ಸಂಪುಟದ ಉಪಸಮಿತಿ ಒಳ ಮೀಸಲಾತಿಯನ್ನು ಕೊಡಬಹುದು, ಸದಾಶಿವ ಆಯೋಗವನ್ನು ರದ್ದು ಮಾಡಿದ್ದೇವೆ ಅಂತಂದಾಗ ಅದನ್ನು ಕೂಡ ನಾವು ಒಪ್ಪಲಿಕ್ಕೆ ಸಾಧ್ಯವಿಲ್ಲ, ಅದು ಕೋರ್ಟ್ ಅಂಗಳದಲ್ಲಿದೆ ಅಂತೇಳಿ ನಾವು ಚುನಾವಣೆಯ ಸಂದರ್ಭದಲ್ಲಿ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಒಕ್ಕೂಟ ಪ್ರಯತ್ನವನ್ನು ಮಾಡಿತ್ತು. ಚುನಾವಣೆಯ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಮೂಲಕವಾಗಿ ಒಳ ಮೀಸಲಾತಿನ ಒಪ್ಪಿಕೊಳ್ಳಬಹುದು ಎನ್ನುವಂತಹ ವಿಚಾರವನ್ನು ಅನೇಕ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ ಬದ್ಧವಾಗಿದ್ದೀವಿ ಎನ್ನುವಂಥ ವಿಚಾರವನ್ನು ಹೇಳಿದಾಗ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ತಟಸ್ಥ ನೀತಿಯನ್ನ ಅನುಸರಿಸಿಕೊಂಡು ಬಂದಿತ್ತು. ಏನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ನೀವು ಎಂಪರಿಕಲ್ ಡಾಟಾವನ್ನು ಸಂಗ್ರಹಿಸಿಬಿಟ್ಟೆ ಅಲ್ಲಿನ ಆ ರಾಜ್ಯದ ಸ್ಥಿತಿಗತಿಯ ಅನುಗುಣವಾಗಿ ನೀವುಗಳು ಅವರಿಗೆ ಅವಶ್ಯಕತೆ ಬಿದ್ದಲ್ಲಿ ಒಳ ಮೀಸಲಾತಿನ ಮಾಡಬಹುದೇನೋಂಥದ್ದನ್ನು ಸರ್ಕಾರ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳದೆ ತರಾತುರಿಯಾಗಿ ಸಹೋದರ ಸಮುದಾಯಗಳ ಹೋರಾಟ ಇದೆ, ಒತ್ತಡ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿತು. ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದಾಗ ನಿಮಗೆ 2 ತಿಂಗಳ ಗಡುವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 2 ತಿಂಗಳ ಗಡುವನ್ನು ಕೊಟ್ಟಾಗ ನೀವು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಇವತ್ತು ಸಾರ್ವಜನಿಕವಾಗಿ ಸಿಗುತ್ತೆ, ಅದರಲ್ಲಿ ನೀವು ಓದ್ಕೊಳ್ಳಿ. ಸ್ವತಃ ಜಸ್ಟಿಸರವರೇ ಹೇಳ್ತಾರೆ, ಎಂಪರಿಕಲ್ ಡಾಟಾವನ್ನು ಸಂಗ್ರಹಿಸುವಂಥದ್ದು ಒಂದು ಆಯೋಗಕ್ಕೆ ಸವಾಲಿನಿಂದ ಕೂಡಿರುವಂಥ ವಿಚಾರ, ಹಾಗೂ ಅದು ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯವಾಗದೇನೂ ಇರಬಹುದು. ಆದಾಗ್ಯೂ ಕೂಡ ನಾವು ರೇಷನ್ ಕಾರ್ಡ್ ಮೂಲಕ, ಮತದಾರರ ಪಟ್ಟಿಯ ಮೂಲಕ ನಾವು ಈ ಒಂದು ದತ್ತಾಂಶವನ್ನು ಸಂಗ್ರಹಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದರು. ಈ ಹಿಂದೆ ಒಂದು ದತ್ತಾಂಶವನ್ನು ಸಂಗ್ರಹಿಸಬೇಕು ಅಂತಂತಂದರೆ ಅದರಲ್ಲಿ ವಿಶೇಷವಾಗಿ ಅತ್ಯಂತ ಹಿಂದುಳಿದಿರುವ ಸಮುದಾಯಗಳಂದರೆ ಪರಿಶಿಷ್ಟ ಜಾತಿಯ ಸಮುದಾಯಗಳನ್ನು ದತ್ತಾಂಶ ಸಂಗ್ರಹಿಸುವ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ
ಈ ಸಮುದಾಯಗಳು ಶ್ರಮಿಕ ವರ್ಗದ ಸಮುದಾಯಗಳು. ಈ ಸಮುದಾಯಗಳು ದುಡಿಬೇಕು, ಬದುಕನ್ನ ನಡೆಸಬೇಕು. ದುಡಿಯದೇ ಇದ್ರೆ, ಕಾಯಕವನ್ನ ಮಾಡದೇ ಇದ್ರೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದನ್ನ ಅವಲೋಕಿಸಿದಾಗ ಈ ಸಮುದಾಯಗಳು ವಲಸೆ ಹೋಗುವಂತ ಸಮುದಾಯಗಳೇ ಹೆಚ್ಚು. ಅಲೆಮಾರಿ ಸಮುದಾಯಗಳು, ಅರೆ ಅಲೆಮಾರಿ ಸಮುದಾಯಗಳು ಹಾಗೂ ಶಾಶ್ವತ ಅಲೆಮಾರಿ ಸಮುದಾಯಗಳಾಗಿ ಪರಿಶಿಷ್ಟ ಜಾತಿಯಲ್ಲಿ ಬಹಳ ಸಂಖ್ಯೆಯಲ್ಲಿದ್ದಾವೆ. ಈಗಾಗಲೇ ನಮ್ಮ ಹಿಂದೆ ಹಿರಿಯರು ಮಾತಾಡಿದ ಪ್ರಕಾರ ಒಂದು ಉದಾಹರಣೆಯನ್ನು ಕೊಡ್ತೇವೆ. ನಾಗಮೋಹನ್ ದಾಸ್ ಆಯೋಗ ಲೋಪದೋಷದಿಂದ ಕೂಡಿದೆ ಅನ್ನೋದಕ್ಕೆ ಒಂದು ಬುಡುಗ ಜಂಗಮ ಅಂತೇಳಿ ಪರಿಶಿಷ್ಟ ಜಾತಿಯಲ್ಲಿ ಬರುತ್ತೆ. ಬುಡುಗ ಜಂಗಮ ಎನ್ನುವಂತಹ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಸಮುದಾಯ 2011ರಲ್ಲಿ 40,000 ಜನಸಂಖ್ಯೆ ಇದೆ. ಅದು ದಿಢೀರ್ ಅಂತೇಳಿ 3 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಇದು ಪ್ರಾಕೃತಿಕವಾಗಿರುವಂತಹ ಏರಿಕೆಯಾಗಿರುವಂತಹ ಸಂಖ್ಯೆ ಅಲ್ಲ. ಹಾಗಾಗಿ ನಾನು ಈ ಅಂಕೆಯನ್ನು ಪಡೆದುಕೊಳ್ಳದೆ ಪ್ರಾಕೃತಿಕವಾಗಿರುವಂತಹ ಸಹಜವಾಗಿರುವಂತಹ ಏರಿಕೆಯನ್ನ 40,000 ಇರೋದನ್ನ ಒಂದು 48,000ನೋ 58,000ನೋ ನಾನು ದತ್ತಾಂಶ ಅಂಕಿಅಂಶದ ಪ್ರಕಾರ ನೀಡ್ತೇನೆ, ಉಳುಕಿದ್ದನ್ನ ತಿರಸ್ಕಾರ ಮಾಡ್ತೇನೆ ಅಂತೇಳಿ ವಿಶೇಷವಾಗಿ ತೋರಿಸ್ತಾರೆ. ಹಾಗಾದ್ರೆ ಅಸಹಜವಾಗಿ ಏರಿರುವಂತಹ ಸಂಖ್ಯೆ ನೀವು ತೌಲಾನಿಕ ಅಧ್ಯಯನ ಮಾಡೋದಾದ್ರೆ ಬೋವಿ ಸಮುದಾಯ, ಬಂಜಾರ ಸಮುದಾಯ, ಕೊರಮ ಸಮುದಾಯ, ಕೊರಚ ಸಮುದಾಯ, ಶಿಳ್ಳೆಕ್ಯಾತ, ಪಿಳ್ಳೆಕ್ಯಾತ, ದುರ್ಗ, ಜಂಗಮ, ಬೇಡ ಜಂಗಮ ಅನೇಕ ಸಮುದಾಯಗಳು 20ರಷ್ಟು ಏರಿದೆ ಅಂದ್ರೂ ಕೂಡ, ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಬೋವಿ ಸಮುದಾಯ 11,60,000 ಜನಸಂಖ್ಯೆ ಇರೋದು 15 ಲಕ್ಷ ಮುಟ್ಟಬೇಕಾಗುತ್ತೆ. ಬಂಜಾರ ಸಮುದಾಯ 12,20,000 ಇರುವಂತಹದು 18 ಲಕ್ಷ ಮುಟ್ಟಬೇಕಾಗುತ್ತೆ. ಕೊರಮ ಕೊರಚ ಸಮುದಾಯಗಳು 20% ಹೋದ್ರೂ ಕೂಡ ಕನಿಷ್ಠ 4-5 ಲಕ್ಷ ಏರ್ಬೇಕಾಗುತ್ತೆ. ಆದ್ರೆ ಆಯೋಗ ಕೇವಲ 10,000 ಸಹಿತ ಮುಟ್ಟಿಲ್ಲ. 10,000 ಅಂತ ಹೇಳ್ತಾರೆ. ಬೋವಿ ಸಮಾಜದ್ದು 9,900 ಚಿಲ್ಲರೆಯನ್ನು ತೋರಿಸಿದರೆ ಅದರಲ್ಲೂ ಕೂಡ 2011 ಜನಗಣತಿಯ ಪ್ರಕಾರವಾಗಿ ಪುರುಷ ಸಮುದಾಯ 10,000 ಜನ ಇನ್ನೂ ಇಲ್ಲೇ ಇಲ್ಲ, ಅವ್ರು ಕಳೆದೇ ಹೋಗ್ಬಿಟ್ರೆ. ಅಣ್ಣ ನೀವಿಲ್ಲಲ್ಲಿ ಹುಟ್ಟಿರೋ ಹುಟ್ಟಿಲ್ಲೋ, ಬರ್ಸಿಲ್ಲೋ ನೀವಿಲ್ಲೇ ಇಲ್ಲ ಅಲ್ಲಿ. ಅರ್ಥಾತ್ ನಾಗಮೋಹನ್ ದಾಸ್ ಆಯೋಗದ ಸಮೀಕ್ಷೆ ಏನಿದೆಯಲ್ಲ ಅದು ಅಪೂರ್ಣ. ಹೌದಲ್ಲ? ನಾಗಮೋಹನ್ ದಾಸ್ ಆಯೋಗದ ಅಪೂರ್ಣ ಅಂತಂದ್ರೆ ಅವರ ವರದಿಯನ್ನ ಒಪ್ಪಿಕೊಳ್ಳಬೇಕು, ಒಪ್ಪಿಕೊಳ್ಳಬಾರ್ದು? ಒಪ್ಪಿಕೊಳ್ಳಬಾರ್ದು ಅಂತಂದ್ಮೇಲೆ ಮುಂದಿನ ಎಲ್ಲಾ ಪ್ರಕ್ರಿಯೆಗಳು ಕೂಡ ವಿಚಿತ್ರ. ನಿಮಗೊಂದು ಅಂಕಿಅಂಶನೂ ಸಹಿತ ಹೇಳ್ತೇನೆ. ಸುಮ್ಮನೆ ನಾನೇನು ಇಲ್ಲಿ ಮೈಕ್ ಸಿಕ್ಕೈತಿ ನೀವು ಬಂದೀರಿ ಅಂತೇಳಿ ಏನೋ ಮಾತಾಡ್ಬೇಕಂತ ಮಾತಾಡ್ಲಿಕ್ಕೆ ಹೋಗಲ್ಲ ನಿಮಗೆ. ನಾನೇ ಸ್ವತಃ ನಮ್ಮ ನಾಗಮೋಹನ್ ದಾಸ್ ಆಯೋಗ ಕೊಟ್ಟಂತಹ ವರದಿಯನ್ನ ಅಧ್ಯಯನ ಮಾಡಿದಾಗ ಸಿಕ್ಕಿರುವಂತಹ ಮಾಹಿತಿ, ಪದವಿ ಪೂರ್ವ ಶಿಕ್ಷಣದಲ್ಲಿ ಅವರು ವಿಶೇಷವಾಗಿ 4 ಕಾಲಮ್ಗಳನ್ನು ಮಾಡ್ತಾರೆ. ಬಂಜಾರ, ಬೋವಿ, ವಲಯ, ಮಾದಿಗ ಅಂತೇಳಿ ಪ್ರಮುಖ ಜಾತಿಗಳನ್ನು ಗುರುತಿಸ್ತಾರೆ. ಈ ಪದವಿ ಪೂರ್ವದಲ್ಲಿ ಬಹಳ ಮುಂದುವರೆದು ಬಿಟ್ಟಿದ್ದಾರೆ ಅಂತ ಎಲ್ಲರ ಕಣ್ಣಿಗೆ ಐತಿ. ಸಮೀಕ್ಷೆ ದತ್ತಾಂಶ ನಾನು ಹೇಳ್ತಿರೋದಲ್ಲ, ನೀವು ಹೇಳ್ತಿರೋದಲ್ಲ, ಸ್ವತಃ ನಾಗಮೋಹನ್ ದಾಸ್ರವರು ನನಗೆ ಸಿಕ್ಕಿರುವ ಮಾಹಿತಿಯಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದರಲ್ಲಿ 11,12,000 ಜನದ 533 ಜನಗಳು ಪದವಿ ಪೂರ್ವ ಶಿಕ್ಷಣವನ್ನು ನಾನು ಸಮೀಕ್ಷೆಗೆ ಒಳಪಡಿಸಿದ್ದೇನೆ. ಅದರಲ್ಲಿ ಶೇಕಡವಾರು ನಾನು ಇಲ್ಲಿ ಹೇಳುವಂತಹದ್ದು ಅವರು ಕೊಟ್ಟಂತಹದ್ದೇ, ನಾನು ಯಾರನ್ನು ಟಾರ್ಗೆಟ್ ಮಾಡಿ ಇಲ್ಲಿ ಹೇಳ್ತಾ ಇಲ್ಲ. ಮಾದಿಗ ಸಮುದಾಯ 24ರಷ್ಟು ಅಭಿವೃದ್ಧಿಯನ್ನ ಪದವಿಯನ್ನು ಪಡ್ಕೊಂಡಿದೆ. ವಲಯ ಸಮುದಾಯ 27ರಷ್ಟು ಅಭಿವೃದ್ಧಿಯನ್ನ ಅಥವಾ ಪದವಿಗಳನ್ನ ಪಡ್ಕೊಂಡಿದೆ. ಬೋವಿ ಬಂಜಾರರು ಸೇರಿಕೊಂಡು 9ರಿಂದ 10% ಪಡ್ಕೊಂಡಿದೆ ಅಂತಂದ್ರು. ಹಾಗಾದ್ರೆ ನಾವು ಯಾವ ಸ್ಥಾನದಲ್ಲಿ ಇದ್ದೀವಪ್ಪ ಇಲ್ಲಿ?
ಯಾವ ಸ್ಥಾನ? ಗಟ್ಟೆಗೇಳ್ರಿ, ಗಟ್ಟೆಗೇಳ್ಬೇಕು ನನಗೆ. 3ನೇ ಸ್ಥಾನ, 3ರಿಂದ 4ನೇ ಸ್ಥಾನ. ಒಂದು ಹೇಳ್ತೀನಿ. ಎರಡನೇದು, ಪದವಿ ಶಿಕ್ಷಣ ಪಡೆದ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಮಾದಿಗ ಸಮುದಾಯ 21%, ವಲಯ ಸಮುದಾಯ 29%, ಬೋವಿ ಬಂಜಾರ ಸಮುದಾಯ ಸೇರ್ಕೊಂಡೆಷ್ಟು? 10%. ಯಾವ ಸ್ಥಾನದಲ್ಲಿದ್ದೀವಿ? ಯಾವ ಸ್ಥಾನ? 3ನೇ ಸ್ಥಾನ. ಇನ್ನ ಇಂಜಿನಿಯರಿಂಗ್ ತಗೊಳ್ರಿ. ಮಾದಿಗ ಸಮುದಾಯ 15%, ವಲಯ ಸಮುದಾಯ 29%, ಬಂಜಾರ ಬೋವಿ ಸಮುದಾಯ 9ರಿಂದ 10%. ಎಷ್ಟನೇ ಸ್ಥಾನ? ಎಷ್ಟನೇದು? ಇನ್ನ ವೈದ್ಯಕೀಯ ವಲಯ ಸಮುದಾಯ 29%, ಮಾದಿಗ ಸಮುದಾಯ 14%, ಬಂಜಾರ ಬೋವಿ ಸಮುದಾಯಗಳು ಸೇರ್ಕೊಂಡು 13%. ಎಷ್ಟು ಪರ್ಸೆಂಟ್? ಎಷ್ಟನೇ ಸ್ಥಾನದಲ್ಲಿದ್ದೀವಿ? MBA MCA ಅನ್ನುವಂತಹದ್ದು ಮಾದಿಗ ಸಮುದಾಯ 15%, ವಲಯ ಸಮುದಾಯ 28%, ಬೋವಿ ಬಂಜಾರ ಸೇರ್ಕೊಂಡು 15%. ಎಷ್ಟನೇ ಸ್ಥಾನ? ಹೀಗೆ ಎಲ್ಲದನ್ನ ತೆಗೆದುಕೊಂಡು ಹೋಗಿದ್ರೆ ಎಲ್ಲದ್ರಲ್ಲಿ ತೆಗೆದುಕೊಂಡು ಹೋಗೋದಾದ್ರೆ ಒಂದು ಉದ್ಯೋಗತೆಗಳನ್ನ ನಾನು ನೀವು ಹೇಳ್ತಿರೋದಲ್ಲ, ಡಾಟಾ ಹೇಳುತ್ತೆ ಅಂತ ಹೇಳ್ತಾರೆ. ನಾವುಗಳು 7,000 ಜನ ಈ ರಾಜ್ಯದಲ್ಲಿ ಉದ್ಯೋಗದಲ್ಲಿದ್ದೀವಿ, ಸರ್ಕಾರಿ ಉದ್ಯೋಗದಲ್ಲಿ. ಅವ್ರು ಹೇಳೋ ಪ್ರಕಾರ 29,000 ವಲಯ ಅಥವಾ ಮಾದಿಗ ಸಮುದಾಯ ಇದೆ. ಇದಲ್ಲ, ಇದು ಪೂರ್ತಿ ವಲಯ ಸಮುದಾಯದ. ಒಟ್ಟು 43,000 ಜನ. ಮಾದಿಗ ಸಮುದಾಯ 32,000 ಜನ. ಬೋವಿ, ಕೊರಮ, ಕೊರಚ, ಬಂಜಾರ್ ಸೇರ್ಬಿಟ್ಟು ಕೇವಲ 15,000 ಜನಸಂಖ್ಯೆ. ಎಷ್ಟನೇ ಸ್ಥಾನದಲ್ಲಿದ್ದೀವಪ್ಪ ಉದ್ಯೋಗದಲ್ಲಿ? ನಾನು ಹೇಳ್ತಿರೋದಲ್ಲ, ಡಾಕ್ಟ್ರೇ ಹೇಳ್ತಾರಂಥದ್ದು, ನಾಗಮೋಹನ್ ದಾಸ್ ಅವರು ಹೇಳ್ತಾರಂತಹದ್ದು. ಹೀಗೆ ಅನೇಕ ವಿಚಾರದಲ್ಲಿ ಆಯೋಗನೇ 26 ಕೋಷ್ಟಕ ಮಾಡಿದೆ. ಎಷ್ಟು ಕೋಷ್ಟಕ? 26 ಕೋಷ್ಟಕಗಳನ್ನು ಮಾಡಿದೆ. ಅದರಲ್ಲಿ ಗುರುತರವಾಗಿ, ಬಹಳ ಮೇಜರ್ ಆಗಿ ಕನಿಷ್ಠ 19 ಕೋಷ್ಟಕಗಳಲ್ಲಿ ಈ ಸಮುದಾಯಗಳು ಹಿಂದೆ ಉಳಿದಿದ್ದಾವೆ ಅಂತೇಳಿ ನಾನು ನೀವು ಹೇಳೋದಲ್ಲ. ಆಯೋಗ ಏನು ಅಪೂರ್ಣ ಆಯೋಗ ವರದಿ ಮಾಡಿದಲ್ಲ, ಸದಾಶಿವ ಆಯೋಗ ಹೇಳುತ್ತೆ ಇವರು ಹಿಂದುಳಿದಿದ್ದಾರೆ ಅಂತೇಳಿ. ಈಗ ಹೇಳ್ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಶಿಫಾರಸ್ ಮಾಡಬೇಕಾದ್ರೆ ಅಥವಾ ಸಾರ್ವಜನಿಕ ಚರ್ಚೆಯನ್ನು ಮಾಡಬೇಕಾದ್ರೆ ಈ ಸಮುದಾಯಗಳು ಬಹಳ ಮುಂದುವರೆದು ಬಿಟ್ಟಿದ್ದಾವೆ, ಇವರಿಗೆ ಪ್ರವರ್ಗ 3ಕ್ಕೆ ಮಾಡಿ, 4ಕ್ಕೆ ಮಾಡಿ ಹಿಂದೆ ಕಳಿಸ್ರಿ ಅಂತ ಹೇಳ್ತಾರೆ. ಸಂವಿಧಾನದ ಸುಪ್ರೀಂ ಕೋರ್ಟ್ ಬಗ್ಗೆ ನಮಗೆ ಗೌರವ ಇದೆ, ನಾವು ಅದಕ್ಕೆ ಶಿರಬಾಗಿ ಪಾಲಿಸ್ತೇವೆ. ಅವರು ಹೇಳಿದರೆ ಹಿಂದುಳಿಕೆ ಆಧಾರದ ಮೇಲೆ, ದತ್ತಾಂಶದ ಮೇಲೆ ಕೊಡುವುದೇ ಆದರೆ ಅಂಥವ್ರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ರಿ ಅಂತ ಹೇಳಿದರೆ, ಒಳ ಮೀಸಲಾತಿಯನ್ನ ಮೊದಲನೇದಾಗಿ ಸರ್ಕಾರ ಮಾಡಬಾರ್ದು. ನಾಗಮೋದು ಆಯೋಗ ಹಿಡ್ಕೊಂಡು ಕಾಜಿ ಪಂಚಾಯತಿ ಮಾಡಿಕೊಂಡು ಒಳ ಮೀಸಲಾತಿಯನ್ನ ಮಾಡಬಾರ್ದು. ಮಾಡೋದೇ ಆದ್ರೆ ದತ್ತಾಂಶವನ್ನು ತೆಗೆದುಕೊಳ್ಳ್ರಿ, ಎಂಪಿರಿಕಲ್ ಡಾಟಾವನ್ನು ತೆಗೆದುಕೊಂಡು ಅಧ್ಯಯನವನ್ನು ಮಾಡ್ರಿ. ನೀವು ಖಾಲಿ 5 ವರ್ಷ 10 ವರ್ಷ ತೆಗೆದುಕೊಳ್ಬೇಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಮೀಸಲಾತಿ ಕೊಟ್ಟಂತಹ ದಿನದಿಂದ, ಪರಿಶಿಷ್ಟ ಜಾತಿ ಪ್ರಾರಂಭ ಆಗೋದಿಂದ ಇಲ್ಲಿಯವರೆಗೆ ಯಾವ ಸಮುದಾಯಗಳು ಹೆಚ್ಚು ಲಾಭವನ್ನು ಪಡ್ಕೊಂಡಿದ್ದಾವೋ ಅವರಿಗೆ ಕೊನೆಗೆ ಕೊಡ್ರಿ, ಯಾವ ಸಮುದಾಯಗಳು ಕಡಿಮೆ ಲಾಭ ಮಾಡ್ಕೊಂಡಿದ್ದಾವೋ ಅವರಿಗೆ ಮೊದಲಿಗೆ ಕೊಡ್ರಿ ಅಂತೇಳಿ ಆ ಮೊದಲನೇ ಸಾಲಿನಲ್ಲಿ
ಆ ಮೊದಲಿನ ಸಾಲಿನಲ್ಲಿ ಅತ್ಯಂತ ಹಿಂದುಳಿರುವಿಕೆ ಆಧಾರದ ಮೇಲೆ ಯಾರು ಬರ್ತೀವಿ? ಮತ್ತೆ ಒಳ ಮೀಸಲಾತಿ ಮಾಡಿದ್ರೆ ಯಾರಿಗೆ ಮೊದಲನೇ ಆದ್ಯತೆ ಕೊಡಬೇಕು? ಇದು ಸಂವಿಧಾನ ಹೇಳಿರುವಂತಹದ್ದು ಸ್ವಾಮಿ. ನೀವು ಮತ ಬ್ಯಾಂಕಿಗೋಸ್ಕರ, ನೀವು ಯಾರನ್ನೋ ಓಲೈಕೆ ಮಾಡೋಕ್ಕೋಸ್ಕರ ದಯವಿಟ್ಟು ತಪ್ಪು ಹೆಜ್ಜೆಗಳನ್ನು ಇಡಬೇಡಿ. ಹೋಗಬೇಡಿ. ನೀವು ಸಂವಿಧಾನವನ್ನು ಓದ್ಕೊಂಡಿದ್ದೀರಾ, ತಜ್ಞರ ಜೊತೆಗೆ ಚರ್ಚೆಯನ್ನು ಮಾಡಬೇಕು. ತಜ್ಞರ ಜೊತೆಗೆ ಚರ್ಚೆಯನ್ನು ಮಾಡಿ ಯಾರು ಸ್ವಲ್ಪ ಈಗ ಬೆಳೀತಾ ಇದ್ದಾರೆ ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳಿಲಿ ಅಂತೇಳಿ ನಮ್ಗಳಿಗೆ ಅವಕಾಶ ಮಾಡಿಕೊಟ್ರೆ ನಾವು ಈ ರಾಷ್ಟ್ರವನ್ನ ಸದೃಢ ರಾಷ್ಟ್ರವನ್ನಾಗಿಸ್ತೇವೆ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಬೇಕು, ಅಂಬೇಡ್ಕರ್ ಚಿಂತನೆಗಳನ್ನ ಜೀವಂತ ಯಾರಿಟ್ಟಾರ ಗೊತ್ತೇನು? ಈ ದೇಶದಲ್ಲಿ ಅಂಬೇಡ್ಕರ್ ಚಿಂತನೆಗಳನ್ನ ಯಾರು ಜೀವಂತವಾಗಿಟ್ಟಾರಂದ್ರೆ ಅದು SC ST ಸಮುದಾಯಗಳು ನಾವು ಜೀವಂತವಾಗಿಟ್ಟಿದ್ದೇವೆ. SC ST ಸಮುದಾಯಗಳು ನಾವು ಜೀವಂತವಾಗಿಟ್ಟಿದ್ದೇವೆ ಅಂಬೇಡ್ಕರ್ ವಿಚಾರಗಳನ್ನ. ಆದರೆ ನಮ್ಮೊಳಗೆ ಒಡಕು ತಂದು ಅಂಬೇಡ್ಕರ್ ಚಿಂತನೆಗಳನ್ನ ಇನ್ನಿಲ್ಲದಾಗೆ ಮಾಡುವಂತ ಷಡ್ಯಂತ್ರ ನಡೀತಾ ಇದೆ. ನಾವು ಇದಕ್ಕೆ ಎಚ್ಚೆತ್ತುಕೊಳ್ಳದೆ ಇದ್ರೆ ಅಂಬೇಡ್ಕರ್ ಚಿಂತನೆಗಳು ನಾಶ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರ ಮುಲಾಜಿಗೂ ಒಳಗಾಗದೆ, ಯಾರ ರಾಜಿ ಪಂಚಾಯತಿಗೂ ಒಳಗಾಗದೆ ಅಂಬೇಡ್ಕರ್ ಚಿಂತನೆಗಳ ಅನ್ವಯವಾಗಿ ಅವ್ರು ಹೇಳಿದರೆ, ನಾನು ಎಳೆದು ತಂದಿರೋ ರಥವನ್ನ ಸಾಧ್ಯವಾದರೆ ಇಲ್ಲಿಂದ ಮುಂದಕ್ಕೆ ಕೊಂಡೊಯ್ಯಿರಿ, ಇಲ್ಲದೆ ಇದ್ರೆ ಇಲ್ಲೇ ನಿಲ್ಲಿಸಿ, ಯಾವುದೇ ಕಾರಣಕ್ಕೆ ಹಿಂದೆ ಕಳಿಸ್ಬೇಡಿ ಅಂತ ಹೇಳಿದ್ದಾರೆ. ಒಂದು ಉದಾಹರಣೆ ನೋಡ್ರಿ, ಈಗೇನು ಒಳ ಮೀಸಲಾತಿ ಅಂತ ಮಾಡಿದ್ರಲ್ಲ, 560 ಪೋಸ್ಟ್ಗಳನ್ನ ಔದ್ಯೋಗಿಕವಾಗಿ ತುಂಬಿಕೊಂಡಿದ್ದಾರೆ. 560 ಪೋಸ್ಟ್ಗಳನ್ನು ತುಂಬಿಕೊಂಡು ಒಂದೇ ವರ್ಗಕ್ಕೆ 500ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಸಿ ವರ್ಗಕ್ಕೆ ಬರುವಂತಹ ಬೋವಿ, ಬಂಜಾರ, ಕೊರಮ, ಕೊರ್ಚ, ಅಲೆಮಾರಿಗಳಿಗೆ ಶೂನ್ಯ ಸಂಪಾದನೆ. ಇದಕ್ಕೆ ನ್ಯಾಯ ಅಂತಾರೆ ಇದಕ್ಕೆ ನ್ಯಾಯ ಅಂತಾರೇನಪ್ಪ? ಇದನ್ನ ಅಂಬೇಡ್ಕರ್ ಹೇಳಿದ್ದು. ಒಬ್ಬರಿಗೆ ಅನ್ನನೇ ಇಲ್ಲದೆ ಎಲ್ಲರಿಗೂ ಒಬ್ರಿಗೆ ಕೊಟ್ಬಿಡಿ ಅಂತೇಳಿ. ಹಾಗಾಗಿ ನ್ಯಾಯಪರವಾಗಿ ಆಲೋಚನೆಗಳನ್ನು ಮಾಡಬೇಕು, ನ್ಯಾಯಪರವಾಗಿರುವಂಥ ಚಿಂತನೆಗಳನ್ನು ಮಾಡಬೇಕು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲರೂ ಕೂಡ ನಾವು ಬೆಳಿಬೇಕಾಗಿದೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಕೇವಲ SCಗಳಿಗೆ STಗಳಿಗಲ್ಲ, ಈ ದೇಶ ನಿಜವಾದ ಸ್ವಾತಂತ್ರ್ಯ ಯಾವಾಗ ಆಗುತ್ತೆ ಅಂತಂದ್ರೆ, ಈ ದೇಶದ ನಿಜವಾದ ರಾಜಕೀಯ ಸ್ವಾತಂತ್ರ್ಯ ಅಷ್ಟೇ ಬದಲಾಗಿದೆ. ಆದರೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ಆಗುತ್ತೆ ಅಂತಂದ್ರೆ, ಈ ದೇಶದಲ್ಲಿ ಹುಟ್ಟಿರುವ ಪ್ರತಿ ಪ್ರಜೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರಂಗಗಳಲ್ಲಿ ಯಾವಾಗ ಸಮಾನ ಹಕ್ಕುಳ್ಳವರಾಗ್ತಾರೋ ಅವತ್ತು ಈ ದೇಶ ನಿಜವಾದ ಸ್ವಾತಂತ್ರ್ಯ ಆಯಿತು ಅಂತೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಮತ್ತೊಮ್ಮೆ ನಮಗೆ ನಮ್ಮ ಬೆಳವಣಿಗೆಯಲ್ಲಿ ಎಲ್ಲೋ ಒಂದು ಕಡೆ ಷಡ್ಯಂತ್ರ ನಡೀತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳು ಅವರು ಬೆಳಿಬಾರ್ದು, ಅವರ ಅಭಿವೃದ್ಧಿ ಆಗಬಾರ್ದು, ಅವರ ಮೇಲ್ಪಂಕ್ತಿಯಲ್ಲಿ ಇರಬಾರ್ದು ಅಂತೇಳಿ ಜೀವಂತ ಶವವಾಗಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೀವಂತ ಶವ ಅಂದ್ರೆ ಏನು? ಜೀವ ಇರುತ್ತೆ, ಯಾವ ಕೆಲಸನೂ ನಡೆಯಲ್ಲ. ಹಾಗೆ ಮೀಸಲಾತಿಯಲ್ಲಿ ಈ ಸಮುದಾಯ ಇರುತ್ತೆ. ಕಿರಣ ಆ ಕಡೆ ರೋಗು, ಈ ಕಡೆ ರೋಗು. ಮೀಸಲಾತಿ ಇರುತ್ತೆ, ಆದ್ರೆ ಮೀಸಲಾತಿ ಇದ್ದು ಇಲ್ಲದಾಗಿ ಇರಬೇಕು ಅನ್ನುವಂತಹ ಷಡ್ಯಂತ್ರ ನಡೀತಾ ಇದೆ. ಇದಕ್ಕೆ ನಾವು ಜಗ್ಗಲ್ಲ. ಹೋರಾಟ ಇವತ್ತು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಈ ಹೋರಾಟ ಕೇವಲ ಸಾರ್ವಜನಿಕ ಹೋರಾಟವಾಗಿ ಇಟ್ಕೊಳ್ಳದೆ ನಾವು ಕಾನೂನಾತ್ಮಕ ಹೋರಾಟಕ್ಕೂ ತಯಾರಾಗಿದ್ದೇವೆ. ನಾಳೆ 27ಕ್ಕೆ ಅಥವಾ ಅದರ ಮುಂದಿನ ಸಚಿವ ಸಂಪುಟದಲ್ಲಿ ನೀವು ಏನ್ ನಿರ್ಣಯ ತೆಗೆದುಕೊಳ್ತೀರೋ, ನಮಗೆ ತುಳಿಯುವಂತಹ ನಿರ್ಣಯಗಳೇನಾದ್ರೂ ಬಂದ್ರೆ, ನಮ್ಮನ್ನು ಅಲಕ್ಷ್ಯ ಮಾಡುವಂತಹ ನಿರ್ಣಯಗಳೇನಾದ್ರು ಬಂದ್ರೆ ನಾವು ಕೋರ್ಟ್ ಮೊರೆ ಹೋಗ್ತೇವೆ. ಮುಂದೆ ಈಗ ಕೋರ್ಟ್ ಮೊರೆ ಹೋಗ್ತೇವೆ, ಮುಂದೆ ಚುನಾವಣೆಗೆ ತೋರಿಸ್ತೇವೆ. ಹೌದಲ್ಲ? ಈಗ
ನಾವು ಕಾಯ್ತೇವೆ. ನಮ್ಗೆ ಎಲ್ಲ ಅಸ್ತ್ರಗಳು ಗೊತ್ತಿದೆ. ನಮ್ಮ ಲಿಂಬಾವಳಿಯರು ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಲಿಂಬಾವಳಿಯರ ಪಕ್ಷದಲ್ಲಿ ಹೇಳ್ತಾ ಇದ್ರು, ಸ್ವಾಮಿ ನೀವು ಒಳ ಮೀಸಲಾತಿ ಮುಟ್ಕೊಂಡು, ಈ ಒಳ ಮೀಸಲಾತಿ ಮುಟ್ಕೊಂಡು ಬೇಕಾದ ಟೈಮಲ್ಲಿ ಮುಟ್ಕೊಂಡು ನಾವು ಗೆಲ್ಲಬೇಕಾಗಿರುವಂಥ ಕ್ಷೇತ್ರಗಳಲ್ಲಿ ಬೋವಿ, ಬಂಜಾರ, ಕೊರಮ, ಕೊರ್ಚ, ಅಲೆಮಾರಿಗಳು ಸೇರ್ಕೊಂಡು 68 ಕ್ಷೇತ್ರಗಳನ್ನು ಸೋಲಿಸ್ಬಿಟ್ರು ಅಂತೇಳಿ ಅವ್ರ ಪಕ್ಷದ ಮೀಟಿಂಗಲ್ಲಿ ಹೇಳ್ಯಾರ. ಅವರು ಯಾರು ಸೋಲಿಸಿದ್ದು? ಸೋಲ್ಸಕ್ ಶಕ್ತಿ ಐತಂದ್ರೆ ಮತ್ತೇನರ್ಥ? ಗೆಲ್ಸಕ್ ಶಕ್ತಿ ಐತೆ ಅಂತೇಳಿ. ಈ ಸರ್ಕಾರವನ್ನು ರಚನೆ ಮಾಡಲ್ಲಿ ಬೋವಿ, ಬಂಜಾರ, ಕೊರಮ, ಕೊರ್ಚರ ಪಾಲು ಬಹಳ ದೊಡ್ಡದಿದೆ. ಇವತ್ತೇನಾರ ಸರ್ಕಾರ ಬಂದಿದೆ ಅಂತಂದ್ರೆ ಒಕ್ಕೂರಿನ ಮತದಾನ ಈ ಪಕ್ಷಕ್ಕೆ ಕೊಟ್ಟಿರೋದ್ರ ಮೂಲಕವೇ ಇವತ್ತು ಅಧಿಕಾರಕ್ಕೆ ಬಂದಿದೆ. ಸ್ವಾಮಿ ನಿಮ್ಮನ್ನ ನಂಬಿದ್ದೇವೆ, ನಾವು ನಿಮ್ಮನ್ನ ನಂಬಿದ್ದೇವೆ. ನಡು ನೀರಿನಲ್ಲಿ ದಯವಿಟ್ಟು ಕೈ ಬಿಡಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗೆ ನಮ್ಮನ್ನ ದಡ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರು, ನೀವು ಹಾಗೆ ನಮ್ಮನ್ನ ದಡ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ನಾನು ಸಚಿವರಲ್ಲಿ ತನ್ಮೂಲಕವಾಗಿ ಮುಖ್ಯಮಂತ್ರಿಗಳ ಮೂಲಕ ಕೇಳಿಕೊಳ್ತಾ ಇದ್ದೇನೆ, ಒಳ ಮೀಸಲಾತಿಗೆ ನಮ್ಮ ಒಮ್ಮತವಿಲ್ಲ, ನಮ್ಮ ಒಪ್ಪಿಗೆ ಇಲ್ಲ ಒಳ ಮೀಸಲಾತಿಗೆ. ಇದನ್ನ ನೀವು ಹೇಳಬೇಕು. ಕಾರಣ ಸರ್ಕಾರ ನಡೆಸಿರುವಂತಹ ಆಯೋಗದ ವರದಿ ಅತ್ಯಂತ ಲೋಪದೋಷಗಳಿಂದ ಕೂಡಿದೆ. ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಕ್ಕೆ ತಯಾರಿದ್ದೀವಿ. ಆದರೆ ಸರಿಯಾದ ದತ್ತಾಂಶ ಬೇಕು. ಸರಿಯಾದ ದತ್ತಾಂಶ ಸಂಗ್ರಹಿಸಲು ಸುದೀರ್ಘವಾಗಿರುವಂತಹ ಆಯೋಗ ರಚನೆಯಾದ್ರೂ ಮಾಡ್ರಿ, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಡೆಸುವಂತಹ ಸಂಪೂರ್ಣ ಗಣತಿಯ ವರದಿ ಬರೋ ತನಕ ಕಾಯಿರಿ. ತದನಂತರದಲ್ಲಿ ನೀವೇನಾದ್ರು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡೋದಾದ್ರೆ ಅವಾಗ ಕೈಗೆತ್ಕೊಳ್ರಿ ಅಂತೇಳಿ ತಮ್ಮ ಮೂಲಕ ಒಂದು ತಿಳಿಸ್ತಾ ಇದ್ದೇವೆ. ಹಾಗಾಗಿ ನಾವೇನೋ ಈ ಒಳ ಮೀಸಲಾತಿಯಲ್ಲಿ ಲೋಪದೋಷ ಇದೆ ಅಂತೇಳಿ ಎಲ್ಲ ವಿಚಾರಗಳನ್ನು ನಿಲ್ಲಿಸ್ರಿ ಅಂತ ಹೇಳಲ್ಲ. ತ್ವರಿತವಾಗಿ 56,000 ಉದ್ಯೋಗಗಳಿದ್ದಾವೆ. ಸಾರ್ವಜನಿಕವಾಗಿ ಎಲ್ಲ ಜಾತಿ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಯಾರಿಗೂ ಅನ್ಯಾಯ ಆಗದೆ ಹಳೆ ಮೀಸಲಾತಿ ಪದ್ಧತಿ ಅಂತ ಪ್ರಕಾರವಾಗಿ ನೀವು ನೋಟಿಫಿಕೇಶನ್ ಕರೆದು 56 ಕುಟುಂಬಗಳಿಗೆ ನಿಮ್ಮ ಸರ್ಕಾರ ನಂದಾದೀಪ ಆ ಮನೆಯ ಬೆಳಕಾಗ್ಲಿ ಅಂತೇಳಿ ನಾವು ಒತ್ತಡವನ್ನ ತರ್ತಾ ಇದ್ದೇವೆ. ಹಾಗೆ SCP TSP ಯೋಜನೆಗಳು ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಸರ್ಕಾರ ಇದ್ದಾಗ ಬಹಳ ಅದ್ಭುತವಾಗಿರುವಂಥ ನಿರ್ಣಯ ತಂದಿದ್ರು. SC STಗಳ ಅನುದಾನವನ್ನ ಬೇರೆ ಯಾವುದಕ್ಕೂ ಕೂಡ ಬಳಕೆ ಮಾಡಬಾರ್ದು, ಅವರ ಪ್ರಗತಿಗೆ ಇಡಬೇಕು ಅಂತೇಳಿ. ಈ ತರ ಆಲೋಚನೆ ಇರೋದಕ್ಕೆ ಸಿದ್ದರಾಮಯ್ಯರಿಗೆ ಅಹಿಂದ ನಾಯಕ ಅಂತ ಕರೀತಾರೆ. ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ನಾಯಕ ಅಂತ ಹೇಳ್ತಾರೆ. ಅಂತಹ ನಾಯಕರಿಗೆ ತಮ್ಮ ಮೂಲಕವಾಗಿ ಹೇಳ್ತೇವೆ, ದಯವಿಟ್ಟು ನಮ್ಮ ಮೀಸಲಾತಿಯ SCP TSP ಯೋಜನೆಗಳ ಅನುದಾನವನ್ನ ಮೂಲವಾಗಿ ಈ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಡಬೇಕು ಅಂತೇಳಿ ತಾವು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಬೇಕು ಅನ್ನೋಂಥ ಒಂದು ಒತ್ತಾಯವನ್ನ ಈ ಮೂಲಕ ಹೇಳ್ತಾ ಇದ್ದೇವೆ. ಈ ವಿಚಾರದಲ್ಲಿ ನಾವು ಮಾನ್ಯ ಸುಧಾಕರ್ ಅವರಿಗೆ ಹೇಳುವಂತಹದ್ದು, ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಮೊದಲನೇ ಹೆಜ್ಜೆ. ನೀವು ಸರಿಯಾದ ಹೆಜ್ಜೆಯನ್ನಿಟ್ರೆ ನಮ್ದು ಇಲ್ಲಿಗೆ ಮುಗಿಯುತ್ತೆ. ಇಲ್ಲ ನಮ್ಮ ಹೆಜ್ಜೆಗಳು ಅದು ನಟರಾಜನ ರುದ್ರ ತಾಂಡವಾಗಿ ಬದಲಾಗ್ಬೋದು. ಇವತ್ತು ನಾವು ಒಂದು ಮಾತು ಹೇಳಿದ್ರೆ, ಇವತ್ತು ನಾವು ಪೊಲೀಸರ ACP ನಮ್ಮ ರಮೇಶ್ ಎಲ್ಲೋಗಿರ, ನಮ್ಮ ACP ರಮೇಶ್ರವರು, ಸ್ವಾಮೀಜಿ ಹೋದ್ ಸತಿ ನೀವು ರಸ್ತೆನ ಬಂದ್ ಮಾಡಿಸ್ಬಿಟ್ಟಿದ್ರಿ, ಬಹಳ ತೊಂದರೆ ಆಗಿತ್ತು. ರೋಗಿಗಳಿರ್ತಾರೆ, ಜನ ಇರ್ತಾರೆ, ಆಫೀಸರ್ಸ್ ಇರ್ತಾರೆ, ವಿಶೇಷವಾಗಿ ಜಡ್ಜ್ಗಳು ಇದೇ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ. ಅದು ಸಾರ್ವಜನಿಕ ಸೇವೆ, ಅವ್ರಿಗೆ ತೊಂದರೆ ಆಗಬಾರ್ದು. ನಿಮ್ಮ ಜನಗಳು ಆ ಭಾಗದಲ್ಲಿ ಮಾಡಿದರೆ ರಸ್ತೆ ಬಂದ್ ಮಾಡ್ತಾರೆ, ತೊಂದರೆ ಆಗುತ್ತೆ. ನೀವು ದೊಡ್ಡ ಸಭಾಂಗಣವನ್ನು ತೆಗೆದುಕೊಂಡು ಇಲ್ಲಿ ಮಾಡಿ, ಸಾರ್ವಜನಿಕ ತೊಂದರೆ ಕೊಡಬೇಡಿ ಅಂತೇಳಿ ವಿನಂತಿಯನ್ನು ಮಾಡಿದ್ರು. ನಾವು ಅವ್ರಿಗೆ ಒಂದು ವಾಗ್ದಾನ ಮಾಡಿದ್ವಿ. ನಾವು ಏನಂತ, ನಮ್ಮ ಜನಗಳು ಎಷ್ಟೇ ಲಕ್ಷ ಬಂದರೂ ಕೂಡ ಸಾರ್ವಜನಿಕವಾಗಿ ತೊಂದರೆ ಕೊಡಲ್ಲ. ನಮ್ಮ ಜನಗಳು ಸಾತ್ವಿಕ ಜನಗಳು, ನಮ್ಮ ಮಾತನ್ನ ಪಾಲಿಸ್ತಾರೆ ಅಂತ ಹೇಳಿದ್ವಿ. ಪಾಲಿಸಿರಿ ನೀವೆಲ್ಲ. ಸಾರ್ವಜನಿಕವಾಗಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಬೆಳಗ್ಗೆ ನನಗೆ ACP ಅವ್ರ ಕಡೆಯಿಂದ ಫೋನ್ ಬಂತು, ಬುದಿ ಏನು ರೈಲ್ವೆ ಸ್ಟೇಷನ್ ಇಂದ ರ್ಯಾಲಿ ಬರುತ್ತೆ ಅಂತೆ, ದಯವಿಟ್ಟು ರ್ಯಾಲಿ ಬರೋದು ಬೇಡ, ತೊಂದರೆ ಆಗುತ್ತೆ ಅಂತೇಳಿ. ನಮ್ಮ ಅನಂತನವ್ರಿಗೆ, ನಮ್ಮ ರವಿ ಅವರಿಗೆ, ನಮ್ಮ ಎಲ್ಲ ಆದರ್ಶ ಅವ್ರಿಗೆ ನಾನು ಫೋನ್ ಹಚ್ಚಿದೆ, ಬೇಡಪ್ಪ ಪೊಲೀಸರು ಫೋನ್ ಹಚ್ಚಿದರೆ ನಮ್ಮ ಯಾರು ಕೂಡ ರ್ಯಾಲಿ ಮಾಡೋದು ಬೇಡ, ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿದ್ವಿ.
ನಮ್ಮ ಜನ ಎಷ್ಟು ಮುಗ್ಧರು, ಎಷ್ಟು ಪ್ರಬುದ್ಧರು ಅಂತಂದರೆ, ಗುರುಗಳು ಏನು ಹೇಳ್ತಾರೆ ಅದು ನಮಗೆ ವೇದವಾಕ್ಯ ಅಂತೇಳಿ ಪಾಲಿಸುವಂಥ ಜನ ನಮ್ಮದು. ಇವತ್ತು ಆ ಜನಗಳಿಗೆ ನೋಡಪ್ಪ, ನಾನು ಕೇಳ್ಕೊಳ್ಳೋಷ್ಟು ಕೇಳ್ಕೊಂಡ್ಬಿಟ್ಟಿದ್ದೇನೆ, ಏನು ಮಾಡ್ಲಿಕ್ಕಾಗ್ತಿಲ್ಲ, ಇದು ಸುಮ್ಮನೆ ಆಗ್ಬಿಟ್ಟೈತೆ, ನಿಮ್ಮ ಪಾಡಿಗೆ ನೀವು ಬೀದಿ ಹೋರಾಟ ಮಾಡ್ರಿ, ಬಟ್ಟೆ ಬಿಚ್ಕೊಂಡಾದ್ರೂ ನೀವು ಅರೆಬೆತ್ತಲೆ ಮೆರವಣಿಗೆ ಆದ್ರೂ ಮಾಡ್ರಿ, ವಿಧಾನಸೌಧ ಮುತ್ತಿಗೆ ಆದ್ರೂ ಮಾಡ್ರಿ ಅಂತಂದ್ರೆ ನೀವೇನು ಮಾಡ್ತೀರಾ? ಅದನ್ನೇ ಮಾಡ್ತಾರೆ. ಅವರು ನಮ್ಮ ಒಂದು ಕರೆಗೆ ಕಾಯ್ತಾ ಇದ್ದಾರೆ. ಗುರುಗಳು ಏನು ನಿರ್ದೇಶನವನ್ನು ಕೊಡ್ತಾರೆ ಆ ನಿರ್ದೇಶನದ ಮೇರೆಗಡೆ ಈ ವೇದಿಕೆಗೆ ಮಾನ್ಯ ಸಚಿವರಾಗಿರುವಂತಹ ವೆಂಕಟೇಶ್ವರವರು ಆಗಮಿಸ್ತಾ ಇದ್ದಾರೆ. ಪಶು ಸಂಗೋಪನಾ ಸಚಿವರಿಗೆ ಚಪ್ಪಾಳೆಯನ್ನು ಹೊಡೆಯೋದ್ರ ಮೂಲಕವಾಗಿ ಸ್ವಾಗತವನ್ನ ಕೋರೋಣ. ನಾನು ವೆಂಕಟೇಶ್ವರ ಬಂದರೆ ಅಂತೇಳಿ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ. ಅನಂತರವರು ಆ ಹಕ್ಕೊತ್ತಾಯಗಳನ್ನ ಮಂಡನೆ ಮಾಡ್ತಾರೆ. ವೆಂಕಟೇಶ್ವರ ಬಹಳ ಅಡ್ವಾನ್ಸ್ ಇದ್ದಾರೆ, ನಮಗಿಂತ ಸಚಿವರೇ ಬೇಕು. ಓದ್ಕೊಂಡೆ ಬಂದ್ಬಿಟ್ಟಿದ್ದೀನಿ ಸ್ವಾಮೀಜಿ ಗಾಡಿಯಲ್ಲಿ ಬರಬೇಕಾರೆ ಅಂತಂದ್ರು. ಬಹುಶಃ ಅವ್ರು ನಾಡಿ ಮಿಡಿತ ಹೆಂಗಿರ್ಬೋದು ಅಂತಂದ್ರೆ, ನಾಳೆ ಕ್ಯಾಬಿನೆಟ್ ಕುತ್ಕೊಂಡು ದಯವಿಟ್ಟು ಒಳ ಮೀಸಲಾತಿ ಮಾಡಬೇಡಿ ಅಂತ ಹೇಳಿದ್ರು ಹೇಳ್ಬೋದು ಅಂತ ಅನ್ಸುತ್ತೆ. ಯಾಕೆ ಈ ಮಾತನ್ನೇ ಹೇಳಿದ್ವಿ ಅಂತಂತಂದ್ರೆ, ಆಯೋಗದ ವರದಿ ತುಂಬ ಲೋಪದೋಷಗಳಿಂದ ಕೂಡಿದೆ. ಆಯೋಗದ ದತ್ತಾಂಶದ ಪ್ರಕಾರವಾಗಿ ಈ ಸಮುದಾಯಗಳು ಅತ್ಯಂತ ಹಿಂದುಳಿದ ಸಮುದಾಯಗಳು. ನೀವೇನಾದ್ರೂ ಆ ಥರದ ಕೈ ಕಿತ್ಕೊಳ್ಳೋದಾದ್ರೆ ಮೊದಲನೇ ಪಂಕ್ತಿ ನಮಗೆ ಮಾಡಬೇಕಾಗುತ್ತೆ. ರೋಸ್ಟರ್ ಬಿಂದು ಏನಂತ ಮಾಡಿದ್ರಿ ಇವತ್ತು, ಆ ರೋಸ್ಟರ್ ಬಿಂದು ನಮ್ಮನ್ನ ಶತಮಾನಗಳ ಕಾಲ ತುಂಬ ದುವ್ಯವಸ್ಥೆಗೆ ಕಳಿಸುವಂತಹ ರೋಸ್ಟರ್ ಬಿಂದು ಆಗಿದೆ. ಸುಮ್ಮನೆ ನಿಮ್ಗೊಂದು ಹೇಳೋದಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಎಸ್ಸಿಗಳಿಗೆ ಮೇಲ್ಪಂಕ್ತಿಯಾಗಿ ಕೊಡಬೇಕು ಅಂತೇಳಿ ಇದುವರೆಗೆ ನಮಗೆ ನೋಡ್ಕೊಂಡು ಬಂದಿದ್ದೀರಾ. ರೋಸ್ಟರ್ ಬಿಂದು 1 ಬರ್ತಾ ಇತ್ತು, ಇವತ್ತು ರೋಸ್ಟರ್ ಬಿಂದು 15 ಬರ್ತಾ ಇದೆ. ಏನಾಗ್ತಾ ಇದೆ? SC ಆಗ್ಬೇಕು, ST ಆಗ್ಬೇಕು, SCB ಆಗ್ಬೇಕು, ಮತ್ತೆ ST ಆಗ್ಬೇಕು, ಜನರಲ್ ಒಂದು 10 ಜನ ಮುಗಿದು ಹೋಗ್ಬೇಕು, 15 ಬರ್ಬೇಕು. 15 ಬರೋಷ್ಟರಿಗೆ ಸ್ವಾಮಿ 2 ತಲೆಮಾರು ಕಳೆದೋಗುತ್ತೆ. ಅರ್ಥಾತ್ ನಮ್ಮನ್ನ ಜೀವಂತ ಶವವಾಗಿಸುವಂತಹ ರೋಸ್ಟರ್ ಬಿಂದು ಬಂದಿದೆ. ಇದನ್ನ ನಾವು ಒಪ್ಕೊಳ್ಳಕ್ಕೆ ತಯಾರಿಲ್ಲ. ಈ ರೀತಿಯಾಗಿರುವಂತಹ ಅವೈಜ್ಞಾನಿಕ ಒಳ ಮೀಸಲಾತಿನ ಒಪ್ಕೊಳ್ಳಕ್ಕೆ ತಯಾರಿಲ್ಲ ಅಂತೇಳಿ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ತಾವು ದಯಮಾಡಿ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದ ಇದರಲ್ಲಿ ಒಂದು ತೌಲಾನಿಕ ಅಧ್ಯಯನವನ್ನು ಮಾಡಿಬಿಟ್ಟು ತಾವು ನಮಗೆಲ್ಲ ನ್ಯಾಯವನ್ನು ಕೊಡಬೇಕು. ಒಂದು ವೇಳೆ ಸರ್ಕಾರ ಒತ್ತಡಕ್ಕೆ ಒಳಗಾಗಿ ನಮ್ಮ ವಿರುದ್ಧ ಅಥವಾ ನಮ್ಮನ್ನು ತುಳಿಯುವ ವಿಚಾರದಲ್ಲಿ ಏನಾದರೂ ನಿರ್ಣಯ ತೆಗೆದುಕೊಂಡ್ರೆ ನಮ್ಮ ಜನಗಳ ಹೆಜ್ಜೆ ಅದು ನಟರಾಜನ ರುದ್ರ ತಾಂಡವಾಗಿರುತ್ತೆ. ಎಲ್ಲ ಕಡೆ ನಾವು ಪ್ರತಿಭಟನೆಗಳನ್ನು ಮತ್ತೊಂದು ಮಗದೊಂದು ನಮ್ಮ ಕೈಯಲ್ಲಿ ಏನೇನು ಶಕ್ತಿ ಆಗುತ್ತೆ ಅದೆಲ್ಲವೂ ಕೂಡ ತೋರಿಸ್ತೇವೆ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಆಗ್ರಹ ಹಾಗೂ ಒಂದು ಸಾತ್ವಿಕ ಇರುವಂಥ ಮನವಿ ಎರಡೂ ರೀತಿಯಲ್ಲೂ ಕೂಡ ನಾನು ಈ ಇರುವ ಸಚಿವರ ಹತ್ರ ತಿಳಿಸ್ತಾ, ನಿಮ್ಮೆಲ್ಲರ ಹೋರಾಟಕ್ಕೆ ಶಕ್ತಿ ತುಂಬಿದ ಅನೇಕ ಕಾರಣದ ಕೈಗಳು. ಇವತ್ತು ಉತ್ತರ ಕರ್ನಾಟಕದವರಿಗೆ ಯಾರೂ ಗಾಡಿ ಕೊಟ್ಟಿಲ್ಲ ಸ್ವಾಮಿ. ನಾನು ಬೀದರಿಂದ ಯಾರೋ ಫೋನ್ ಮಾಡಿದ್ರು, ಬುದ್ಧಿ ನಾವೇ 1 ದಿನದ ಕೂಲಿಯನ್ನ ಸೇರಿಸ್ಬಿಟ್ಟು ಹಾಕ್ಬಿಟ್ಟು ಯಾರ್ಯಾರಿಗೆ ಸಾಧ್ಯ ಹೋಗ್ತಾವ್ರೆಲ್ಲ ಬಸ್ಸನ್ನ ಮಾಡ್ಕೊಂಡ್ ಬರ್ತಾ ಇದೀವಿ ಅಂತಂದ್ರು. 1 ದಿನದ ಕೂಲಿಯನ್ನು ಬಿಟ್ಟು 1 ದಿನದ ಕೂಲಿಯನ್ನು ಹಾಕಿ ಇವತ್ತು ಇಲ್ಲಿ ಬಂದಿದ್ದಾರೆ. ಇಂತಹ ಕೂಲಿ ಕಾರ್ಮಿಕರ ಪರವಾಗಿ ನಿಮ್ಮ ಧ್ವನಿ ಇರಲಿ. ಅವರೆಲ್ಲರಿಗೆ ಹೃತ್ಪೂರ್ವಕಂತ ಧನ್ಯವಾದಗಳನ್ನು ತಿಳಿಸ್ತಾ, ಈ ಹೋರಾಟಕ್ಕೆ ಈರುವ ಸಚಿವರು ಶಕ್ತಿನ ತುಂಬಲಿ, ನಮ್ಮ ಮಾತನ್ನು ಸರಿಯಾಗಿ ಅರ್ಥೈಸಿಕೊಳ್ಳಿ ಅನ್ನೋ ಮಾತನ್ನು ತಿಳಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶರಣಾರ್ಥಿಗಳು. ಈ ಸಭೆಯ ಪ್ರತಿಭಟನಾ ಸಮಾವೇಶದ ನಿರ್ಣಯಕಗಳನ್ನ ಅಲ್ಲ, ಸುಧಾಕರ್ ಅವರು ಸ್ವಲ್ಪ ಯಾವಾಗಲೂ ಹಂಗೆ ಓದ್ಕೊಂಬಂದಿಲ್ಲ, ಮತ್ತೆ ಯಾಕೆ ಓದಿಸ್ತಿರ್ ಬಿಡ್ರಿ ಅಂತ ಹೇಳ್ತಾರೆ. ಶಿಷ್ಟಾಚಾರ ನಿಮಗೆ ಅಲ್ಲ, ಶಿಷ್ಟಾಚಾರ ನೀವು ಬರ್ತಿದ್ದಂಗೆ ಹೆಂಗೆ ನಾವು ಮಿಡಲ್ ಸೀಟನ್ನು ಬಿಟ್ಕೊಡ್ತೇವೋ ಹಾಗೆ ಈ ವೇದಿಕೆಯ ಶಿಷ್ಟಾಚಾರ ಪ್ರಕಾರ ಓದಬೇಕಾಗತ್ತೆ. ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿರುವಂತಹ ಅನಂತ ನಾಯಕರವರು ನಮ್ಮ ನಿರ್ಣಯಗಳನ್ನು ಸಚಿವರ ಮುಂದೆ, ಈ ಸಭೆಯ ಮುಂದೆ ಮಂಡಿಸಲಿದ್ದಾರೆ.
ಕರ್ನಾಟಕ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ರಾಜ್ಯ ಸಮಿತಿ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಮಾನ್ಯರೇ, ವಿಷಯ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನ್ವಯ ಪ್ರಸ್ತುತ ರೋಸ್ಟರ್ ಪದ್ಧತಿಯನ್ನು ವಿರೋಧಿಸಿ 15% ಮೀಸಲಾತಿ ಅನ್ವಯ ಎಲ್ಲ ನೇಮಕಾತಿಗಳನ್ನು ಮುಂದುವರಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯದ ಸಮಸ್ತ ಬೋವಿ, ಬಂಜಾರ, ಕೊರಮ, ಕೊರಚ, ಚರ್ಮಕಾರ ಮತ್ತು ಇತರೆ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯಗಳ ನೇತೃತ್ವದಲ್ಲಿ ಇಂದು ಅಂದರೆ 24 ಮಾರ್ಚ್ 2026ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಬೃಹತ್ ಹೋರಾಟ ಮತ್ತು ಸಂಕಲ್ಪ ಸಮಾವೇಶದಲ್ಲಿ ನಿರ್ಣಯಿಸಿ ಈ ನಿರ್ಣಯಗಳನ್ನು ತಮಗೆ ಸಲ್ಲಿಸುತ್ತಿದ್ದೇವೆ. ಮಾನ್ಯರೇ, ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಪರಿಶಿಷ್ಟ ಜಾತಿಯಲ್ಲಿರುವ 101 ಜಾತಿಗಳನ್ನು ಎ, ಬಿ, ಸಿ ಎಂಬ 3 ವರ್ಗಗಳನ್ನಾಗಿ ವಿಭಜಿಸಿ ಒಳ ಮೀಸಲಾತಿಯನ್ನು ಕಲ್ಪಿಸಲಾಗಿತ್ತು. ಇದರನ್ವಯ ಇತ್ತೀಚೆಗೆ ರಾಜ್ಯ ಸರ್ಕಾರ ಹೊರಡಿಸಿದ ವಿವಿಧ ಇಲಾಖೆ, ಪ್ರಾಧಿಕಾರ, ಯೂನಿವರ್ಸಿಟಿ ಹಾಗೂ ಮುಂತಾದ ನಿಗಮಗಳ ಮೂಲಕ ನಡೆದ ನೇಮಕಾತಿ ಅಧಿಸೂಚನೆಗಳಲ್ಲಿ ಪರಿಶಿಷ್ಟ ಜಾತಿಯ ಪ್ರವರ್ಗ ಬಿ ಮತ್ತು ಸಿ ಗುಂಪಿನಲ್ಲಿರುವ ಸಮುದಾಯಗಳಿಗೆ, ಅಂದರೆ ಸುಮಾರು 86ಕ್ಕೂ ಹೆಚ್ಚು ಜಾತಿ ಸೂಕ್ಷ್ಮ ಸಮುದಾಯಗಳಿಗೆ ಇಲ್ಲಿ ಹುದ್ದೆಗಳು ಸಿಗದೆ ಘೋರ ಅನ್ಯಾಯ ನಡೆದಿದೆ. ಸುಮಾರು 75 ವರ್ಷಗಳಿಂದ ಬದುಕು ಕಟ್ಟಿಕೊಂಡಿದ್ದ ಬೋವಿ, ಬಂಜಾರ, ಕೊರಮ, ಕೊರ್ಚ ಇತ್ಯಾದಿ ಸೂಕ್ಷ್ಮ ಜಾತಿಗಳಿಗೆ ಈ ಅಧಿಸೂಚನೆಗಳಿಂದ ತೀವ್ರ ಆಘಾತ ಉಂಟಾಗಿದೆ. ಪ್ರವರ್ಗ ಬಿ ಮತ್ತು ಸಿ ಜಾತಿಯ ಗುಂಪುಗಳಿಗೆ ಸರ್ಕಾರ ಮತ್ತು ಈ ಅಧಿಸೂಚನೆಯಿಂದ ಘೋರ ಅನ್ಯಾಯ ಆದಂತಾಗಿದೆ. ಸಂವಿಧಾನದ ಆಶಯಗಳ ವಿರೋಧಿ ಒಳ ಮೀಸಲಾತಿಯ ಆಶಯಗಳನ್ನು ಅತ್ಯಂತ ಉಗ್ರವಾಗಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ರಾಜ್ಯ ಸಮಿತಿ ಖಂಡಿಸ್ತಾ ಇವತ್ತು ಅಂದರೆ 224 ತಾಲೂಕುಗಳಿಂದ ಮತ್ತು ಹಳ್ಳಿ, ಹಟ್ಟಿ, ಹಾಡಿ, ತಾಂಡಗಳಿಂದ ಬಂದಿರುವಂಥ ಈ ಜನಸಮುದಾಯಗಳು ಈ ಬೇಡಿಕೆಗಳನ್ನು ತಮಗೆ ಸಲ್ಲಿಸುತ್ತಿದ್ದೇವೆ. ಹಕ್ಕೊತ್ತಾಯಗಳು: 1. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನ್ವಯ ಉದ್ಯೋಗ, ನೇಮಕಾತಿ, ಬಡ್ತಿ ಹಾಗೂ ಶೈಕ್ಷಣಿಕ ಪ್ರವೇಶಾತಿಗಾಗಿ ಪ್ರಸ್ತುತ ಇರುವ ರೋಸ್ಟರ್ ಪದ್ಧತಿಯನ್ನು ರದ್ದುಗೊಳಿಸಿ ಈ ಹಿಂದಿನಂತೆ ಅಂದರೆ 50% ಅನ್ನುವಂತೆ ಪರಿಶಿಷ್ಟ ಜಾತಿಗೆ 15%, ಪರಿಶಿಷ್ಟ ಪಂಗಡಕ್ಕೆ 3% ಮೀಸಲಾತಿ ಅನ್ವಯಿಸಿ ತಕ್ಷಣ ಉದ್ಯೋಗ, ನೇಮಕಾತಿ, ಬಡ್ತಿ, ಶೈಕ್ಷಣಿಕ ಪ್ರವೇಶಾತಿಗಳನ್ನು ಕೂಡಲೇ ಕೈಗೊಳ್ಳುವಂತೆ ಕ್ರಮವಹಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತೇವೆ. 2ನೇದು, ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಈಗಾಗಲೇ ವಿವಿಧ ಆಯೋಗಗಳು, ಸಮಿತಿಗಳು ನೀಡಿರುವ ವರದಿ ಮತ್ತು ಶಿಫಾರಸುಗಳು ಸರ್ಕಾರ ಸಾರಸಗಟಾಗಿ ತಿರಸ್ಕರಿಸಬೇಕು ಹಾಗೂ ಭಾರತ ಸರ್ಕಾರ ಈಗ ಪ್ರಾರಂಭಿಸಿರುವಂತಹ ಜನಗಣತಿ 2027ರಲ್ಲಿ ಮುಕ್ತಾಯಗೊಳ್ಳುವಂತಹ ಸಂಭವ ಇದ್ದು ಅದರ ಸಮಗ್ರ ದತ್ತಾಂಶ ಮತ್ತು ಆ ಜನಗಣತಿಯ ಅಂಕಿಅಂಶಗಳು ಬರುವವರೆಗೂ ಒಳ ಮೀಸಲಾತಿ ಕುರಿತಂತೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. 3ನೇದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನಸಂಖ್ಯೆಗೆ ಅನುಗುಣವಾಗಿ ಕ್ರಮವಾಗಿ ಪರಿಶಿಷ್ಟ ಜಾತಿಗೆ 17%, ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿಯನ್ನು ಹೆಚ್ಚಳ ಮಾಡಿ ನಿರ್ಧಾರ ಮಾಡಲಾಗಿತ್ತು. ಆದರೆ ಇದಕ್ಕೆ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸದೇ ಇರುವುದರಿಂದ ಈ ತಕ್ಷಣದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ರಾಜ್ಯ ಸರ್ಕಾರ ನಿಯೋಗವನ್ನು ಒಯ್ದು ಇದನ್ನು ಸಂವಿಧಾನದ ಸಂರಕ್ಷಣೆ ತರೋದಕ್ಕೆ ಮುಂದಾಗಬೇಕು. 4ನೇದು, ಪರಿಶಿಷ್ಟ ಜಾತಿಗಳಿಗೆ ಪಂಗಡಕ್ಕೆ ಮೀಸಲಾಗಿರುವ ಅಂದರೆ SCP TSP ಅನ್ವಯ 24% ಅನುದಾನವನ್ನು SC ST ಸಮುದಾಯಗಳ ಉದ್ದೇಶಕ್ಕಾಗಿ ಬಳಸಬೇಕು. ಇದನ್ನು ಅನ್ಯ ಉದ್ದೇಶಕ್ಕೆ ವರ್ಗಾವಣೆ ಮಾಡುವುದನ್ನು ನಿಲ್ಲಿಸಬೇಕು. ಪರಿಶಿಷ್ಟ ಜಾತಿಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮಾತ್ರ ಈ ಹಣವನ್ನು ಬಳಸಬೇಕು. ಪ್ರಸ್ತುತ ಕಾಯ್ದೆಯ ಕಾಲಂ C ಅನ್ನು ತಿದ್ದುಪಡಿ ಮಾಡೋದ್ರ ಮುಖಾಂತರ ಈ ಹಣವನ್ನು ಈ ಸಮುದಾಯಗಳಿಗೆ ಬಳಸೋದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಈ ಬೇಡಿಕೆಗಳನ್ನು ಇವತ್ತಿನ ಈ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ನಿರ್ಣಯಿಸಿದ್ದೇವೆ. ಇದನ್ನು ಮಾನ್ಯ ಸಚಿವರಾಗಿರುವಂತಹ ಮಾನ್ಯ ಡಿ ಸುಧಾಕರ್ ಅವರು ಮತ್ತು ಮಾನ್ಯ ಸಚಿವರಾಗಿರುವಂತಹ ವೆಂಕಟೇಶ್ವರವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಈ ಮುಖಾಂತರ ನಮ್ಮ ಒಕ್ಕೂಟದ ಪೂಜ್ಯರು ಮತ್ತು ನಮ್ಮ ಗೌರವಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಇವರೆಲ್ಲರೂ ಕೂಡ ಇದನ್ನ ಸಲ್ಲಿಸಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಸರ್ದಾರ್ ಸೇವಾಲಾಲ್ ಮಹಾರಾಜ್ ಕಿ, ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರಿಗೆ, ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಹೋರಾಟಕ್ಕೆ. ಬಂಧುಗಳೇ, ಇವತ್ತು ಏನು ಕರ್ನಾಟಕ ರಾಜ್ಯದ
ಮೂಲೆ ಮೂಲೆಗಳಿಂದ ಬಂಜಾರ, ಬೋವಿ, ಕೊರಮ, ಕೊರಚ, ಚರ್ಮಕಾರ ಮತ್ತೆ ಸೂಕ್ಷ್ಮ ಸಮುದಾಯಗಳು ಲಕ್ಷ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಅವೈಜ್ಞಾನಿಕ ಒಳ ಮೀಸಲಾತಿಯನ್ನ ಜಾರಿ ಮಾಡಿರುವಂತಹ ರಾಜ್ಯ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸೋದ್ರ ಮುಖಾಂತರ ಏನಿವತ್ತು ಭಾರತ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿರುವಂತಹ ಸಾಮಾಜಿಕ ನ್ಯಾಯದ ವಿರುದ್ಧವಾಗಿರುವಂತಹ ಒಳ ಮೀಸಲಾತಿಯನ್ನ ಈಗಾಗಲೇ ಉದ್ಯೋಗ ಮತ್ತೆ ಶಿಕ್ಷಣದಲ್ಲಿ ಅನ್ವಯಿಸಿರುವಂತಹ ಒಳ ಮೀಸಲಾತಿಯ ಎಲ್ಲ ಆದೇಶಗಳನ್ನ ರಾಜ್ಯ ಸರ್ಕಾರ ತತ್ಕ್ಷಣದಿಂದನೇ ಅದನ್ನ ಹಿಂಪಡಿಬೇಕು. ವಿಶೇಷವಾಗಿ ಇವತ್ತೇನು ಈ 4 ಜಾತಿಗಳನ್ನ ಉದ್ದೇಶಪೂರ್ವಕವಾಗಿ ರಾಜಕೀಯ ಉದ್ದೇಶವಾಗಿ ಸ್ಪರ್ಶ ಜಾತಿಗಳು ಅಂತ ಹೇಳಿ ದುರುದ್ದೇಶ ಪೂರ್ವಕವಾಗಿ ಷಡ್ಯಂತ್ರವನ್ನು ರೂಪಿಸಿ ಈ ಸಮುದಾಯಗಳ ಸಂವಿಧಾನಬದ್ಧ ಹಕ್ಕುಗಳನ್ನ ಕಸ್ಕೊಳ್ಳಿಕ್ಕೆ ಷಡ್ಯಂತ್ರವನ್ನು ರೂಪಿಸ್ತಾ ಇರುವಂತಹ ರಾಜಕೀಯ ಪ್ರೇರಿತ ಶಕ್ತಿಗಳನ್ನ ದಮನ ಮಾಡಲಿಕ್ಕೆ ಏನಿವತ್ತು ನಾವು ಕಂಕಣಬದ್ಧವಾಗಿ ಇದ್ದೇವೆ. ಏನು ರಾಜ್ಯದ ಜನ ಒಳ ಮೀಸಲಾತಿಯನ್ನ ಅನ್ವಯಿಸೋದಾದ್ರೆ ಮುಂಬರುವ ದಿನಗಳಲ್ಲಿ ಯಾವುದೇ ಸರ್ಕಾರ ಇರಲಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ನಾವು ಸರಿಯಾದಂತ ಪಾಠವನ್ನ ಕಲಿಸ್ತೇವೆ ಅನ್ನೋ ಮಾತನ್ನ ನಾವು ಈ ಸಂದರ್ಭದಲ್ಲಿ ಈ ಸಮಾವೇಶದ ಮೂಲಕ ನಾವು ಎಚ್ಚರಿಕೆಯ ಸಂದೇಶವನ್ನ ದಯವಿಟ್ಟು ಎಲ್ಲ ತಮ್ಮ ಹಾಗಾಗಿ ಕುತ್ಕೊಳ್ಬೇಕು. ಈ ಮನವಿ ಪತ್ರವನ್ನ ದಯವಿಟ್ಟು ಈ ಸಭೆಯನ್ನು ಉದ್ದೇಶಿಸಿ ಸಚಿವ ದ್ವಯರು ಮಾತಾಡ್ತಾರೆ. ವೆಂಕಟೇಶ್ ಅವರು ಈ ಸಭೆಯನ್ನು ಕುರಿತು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರ, ಸೇವಾಲಾಲ್ ಸ್ವಾಮೀಜಿಯವರ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಮಾಜದ ಎಲ್ಲ ಗಣ್ಯರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಮುಖಂಡರೇ ಮತ್ತು ಎಲ್ಲ ಸ್ನೇಹಿತರೆ, ಮಾಧ್ಯಮದ ಎಲ್ಲ ಗೆಳೆಯರೇ, ಈ ದಿನ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅತ್ಯಂತ ಹಿಂದುಳಿದ ವರ್ಗದ ಸಮಾಜದ ಜನರು, ಬೋವಿ ಸಮಾಜದವರು, ಇತರ ಸಮಾಜದವರು ಎಲ್ಲರೂ ಸೇರಿ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಆಗಬಾರ್ದು, ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ಇವತ್ತು ಈ ಸಭೆ ಸೇರಿಸಿ ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥ ಕೆಲಸವನ್ನು ಅವರ ನಾಯಕತ್ವದಲ್ಲಿ ಮಾಡಿದ್ದಾರೆ. ನಾವು ಸಹ ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಸರ್ಕಾರ ತಯಾರಾಗಿ ಎಲ್ರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆ ದಿಕ್ಕಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಸಭೆಗಳನ್ನು ಮಾಡಿದ್ದಾರೆ, ಎಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ. ಯಾರಿಗೂ ಅನ್ಯಾಯ ಆಗದಾಗೆ ಒಳ ಮೀಸಲಾತಿಯನ್ನು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಅಂತೇಳಿ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ತಾವೇನು ಮನವಿಯನ್ನು ಕೊಟ್ಟಿದ್ದೀರಿ, ಈ ಮನವಿಯನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ತಲುಪಿಸೋ ಮುಖಾಂತರ ನಿಮ್ಮ ಹಕ್ಕೊತ್ತಾಯದ ವಿಚಾರವನ್ನು ಅವ್ರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾನು ಮತ್ತು ನಮ್ಮ ಗೆಳೆಯರಾದಂಥ ಸುಧಾಕರ್ ಅವರು ಎಲ್ಲರೂ ಸೇರಿ ಮಾಡ್ತೇವೆ. ಇಲ್ಲೂ ವೇದಿಕೆ ಮೇಲೆ ಅನೇಕ ಮುಖಂಡರುಗಳು, ಮುಖ್ಯಮಂತ್ರಿಗಳಿಗೆ ಬೇಕಾದಂಥ ಭಾಳಷ್ಟು ಜನರು ಇದ್ದಾರೆ. ಎಲ್ಲರೂ ಸಹ ಅವರೇ ಭೇಟಿ ಮಾಡಿ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತಕ್ಕಂಥ ಟೈಮ್ ಕೇಳ್ತೀನಿ ನಾನು. ಅವ್ರದ್ದು ನಾಳೆ ಬಜೆಟ್ ಮೇಲೆ ಉತ್ತರ ಇದೆ, ಅದಕ್ಕೆ ಅವ್ರು ಮೋಸ್ಟ್ಲಿ ಅವ್ರು ತಯಾರಾಗ್ತಾ ಇದ್ದಾರೆ, ಕೇಳೋಣ. ನಾಳೆ ಬಜೆಟ್ ಮೇಲೆ ಅವ್ರದ್ದು ಉತ್ತರ ಇದೆ, ಅವ್ರದ್ದು ರಿಪ್ಲೈ ಕೊಡ್ತಾರೆ. ಅದರಿಂದ ಅವರು ಮೋಸ್ಟ್ಲಿ ಚಂದ್ರಪ್ಪನವ್ರಿಗೆ ಗೊತ್ತಾಗುತ್ತೆ, ಅವ್ರ ತಯಾರಿಯಲ್ಲಿ ಇರ್ತಾರೆ ಅಂತ ಅನ್ನಿಸ್ತದೆ. ಅದನ್ನು ನಾನು ಪ್ರಯತ್ನ ಮಾಡ್ತಾ ತಿಳಿಸ್ತೀನಿ ಸ್ವಾಮೀಜಿ. ಸಾಧ್ಯ ಆದರೆ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡೋಣ. ತಾವೇನೀಗ ಒಳ ಮೀಸಲಾತಿ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ಹಕ್ಕೊತ್ತಾಯ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೀತಕ್ಕಂಥ ಕೆಲಸ ಖಂಡಿತ ಮಾಡ್ತೇವೆ. ಅವ್ರಿಗೂ ಸಹ ವಿಚಾರವನ್ನು ಹೇಳ್ತೇವೆ ಅಂತೇಳಿ ತಮಗೆಲ್ಲ ಹೇಳಿ ಹೊಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ.
ನಾವು ಇಬ್ಬರು ಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, 27ನೇ ತಾರೀಕು ತಾವು ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ದಾರೆ. 27 ಕದೆ ಒಂದು ಆ 27ರೊಳಗೆ ಯಾವುದೇ ತೀರ್ಮಾನ ಮಾಡಬೇಡಿ, ನಮ್ಮನ್ನು ಕೇಳಿದೆ ಚರ್ಚೆ ಮಾಡಿಸಿ. ಇಲ್ಲ, ಈಗ ಸರ್ಕಾರ ತಗೊಂಡಿರೋ ತೀರ್ಮಾನ ಏನಂದರೆ, ಧಾರವಾಡದಲ್ಲಿ ಏನು ಹೋರಾಟ ಆಯಿತು ವಿದ್ಯಾರ್ಥಿಗಳದ್ದು, ಅಲ್ಲೇನು ತೀರ್ಮಾನ ಮಾಡಿದ್ದೀರಿ ಅಂತ ಹೇಳಿದರೆ 50% ಮೀಸಲಾತಿ ಮೀರದೇ ಇರುವಂಗೆ, ಅಂದರೆ SC STಗಳಿಗೆ 15 + 3 18%, ಒಳ ಮೀಸಲಾತಿ ಇಲ್ಲದೆ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅನ್ನುವಂಥ ಮಟ್ಟಕ್ಕೆ ಒಂದು ಹಂತದಲ್ಲಿ ಚರ್ಚೆ ಮಾಡಿದ್ದೀರಾ. ಅದನ್ನೇ ನೀವು ಮುಂದುವರ್ಸೋದಾದರೆ ನಮ್ದೇನು ಅಭ್ಯಂತರ ಇಲ್ಲ. ಆ ರೀತಿ ರಿಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಆದರೆ 15ರೊಳಗೆ ಒಳ ಮೀಸಲಾತಿ ಅಂತ ನೀವೇನಾದ್ರು ಮಾಡಕ್ಕೆ ಹೊರಟ್ರೆ ಅದು ಭಾಳ ಅನ್ಸೈಂಟಿಫಿಕ್ ಆಗತ್ತೆ. ಮತ್ತು ಅದಕ್ಕಿಂತ ಅನ್ಸೈಂಟಿಫಿಕ್ಕು ರೋಸ್ಟರ್ ಮಾಡಿದ್ದೀರಲ್ಲ, ಈ ರೋಸ್ಟರಲ್ಲಿ ಹೇಳಿದರು ನಮ್ಮ ಗುರುಗಳು, ನೀವು ಬರೋಕ್ಕಿಂತ ಮುಂಚೆ ಸುಧಾಕರ್ ಅವ್ರು ಕೇಳ್ಕೊಂಡ್ರು, ನನ್ನ ಮಗನಿಗೆ ಜಾಬ್ ಸಿಗಲ್ಲ, ಅವನ ಮಗನಿಗೂ ಜಾಬ್ ಸಿಗಲ್ಲ, ಹಾಗಿದೆ ನಿಮ್ಮ ರೋಸ್ಟರ್. ಈಗ ಮತ್ತು ಬರೀ ಎಲ್ಲ ಪ್ರವರ್ಗ ಏನವ್ರಿಗೆ ಮಾತ್ರ ಸಿಗ್ತಾ ಹೋಗ್ಬಿಡತ್ತೆ. 500 ಪೋಸ್ಟ್ಗಳು ತುಂಬಿದ್ದೀರಿ ಇಲ್ಲಿವರೆಗೆ, ಅವೆಲ್ಲ ಅವ್ರಿಗೆ ಹೋಗಿರೋದು. ಹಾಗಾಗಿ ಈ ಥರದ ಅನ್ಯಾಯ ದೊಡ್ಡದಿದೆ. ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆಗೆ ತಾವೊಂದು ಸಭೆಯನ್ನು ಏರ್ಪಡಿಸಿದರೆ ನಾವು ಕೇಳ್ತೀವಿ, ನಮ್ಮ ಕಡೆಯಿಂದನೂ ತಾವು ಒಂದು ಸ್ವಲ್ಪ ಪರ್ಶು ಮಾಡಿ ಸಮಯವನ್ನು ನಿಗದಿಪಡಿಸಿದರೆ ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಮತ್ತು ಆ ಸಂದರ್ಭದಲ್ಲಿ ನೀವಿಬ್ಬರು ನಮ್ಮ ಪರ ಇರ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ. ಸೊ ಆ ರೀತಿಯ ತೀರ್ಮಾನ ನೀವು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ನಿಜಕ್ಕೂ ಇಲ್ಲಿ ಮಹದೇವಪ್ಪನವ್ರು ಬರಬೇಕಾಗಿತ್ತು, ಸಂಬಂಧಪಟ್ಟಂಥ ಸಚಿವರು. ಅವರು ಮುಖ್ಯಮಂತ್ರಿಗಳು ಬರೋಕ್ಕಾಗಲ್ಲ, ನಮಗೂ ಅರ್ಥ ಆಗತ್ತೆ, ಸದನ ನಡೀತಾ ಇದೆ, ತಾವು ಇಬ್ಬರು ಬಂದಿದ್ದೀರಾ, ಮಹದೇವಪ್ಪನವ್ರಿಗೂ ಮನವರಿಕೆ ಮಾಡಿಕೊಡಿ ಮತ್ತು ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಡಿ. 27ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಈ ವಿಷಯ ಚರ್ಚೆ ಮಾಡೋ ಮುಂಚೆ ಮುಖ್ಯಮಂತ್ರಿಗಳಿಗೆ ಮಹದೇವಪ್ಪನವ್ರಿಗೆ ಜೊತೆಗಿದ್ದು ನಮ್ಮ ನಿಯೋಗಕ್ಕೆ ಭೇಟಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಈ ಎಲ್ಲ ಸಂಗತಿಗಳನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ. ಅಷ್ಟೂ ಮೀರಿ ಸರ್ಕಾರ ಏಕಪಕ್ಷೀಯವಾಗಿ, ಯಾಕೋ ನಿಮ್ಮ ಸರ್ಕಾರ ಆ ಕಡೆ ವಾಲ್ತಾ ಇದೆ ಒಂದೇ ಸಮುದಾಯದ ಕಡೆಗೆ, ಅಲ್ಲಿ ನಿಮ್ಮ ಮಂತ್ರಿಮಂಡಲದಲ್ಲಿ ಇರೋರೇ ಒತ್ತಡ ಆಗ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಆ ಒತ್ತಡಕ್ಕೆ ಮಣಿದೇ ಇದ್ದರೆ ಭಾಳ ಒಳ್ಳೆಯದು. ಮತ್ತು ಮುಖ್ಯಮಂತ್ರಿಗಳೇ ಮಾಡಿರುವಂಥ ಕಾನೂನು 24.1% SC STಗಳಿಗೆ ರಿಸರ್ವ್ ಇರ್ತೀವಿ ಅಂತ, ಅದು ಡೈಲ್ಯೂಟ್ ಆಗಿದೆ, ನಿಮಗೆ ಗೊತ್ತು. ನೀವು ಮಾಡಿರುವಂಥ ಫ್ರೀ ಬಿಗಳಿಗೆ ಆ ಹಣ ಬಳಸ್ತಾ ಇದ್ದೀರಿ. ನೀವು ಹಣ ಬೇರೆ ಎಲ್ಲಿಂದಾರು ಜೋಡಿಸಿ, SC STಗಳಿಗೆ ಮೀಸಲಿರುವಂಥ ಹಣ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ತಾವು ಇಲ್ಲಿವರೆಗೆ ಬಂದಿದ್ದೀರಾ. ಇಡೀ ನಮ್ಮ ಒಕ್ಕೂಟದ ಶೆಡ್ಯೂಲ್ 9 ಹೇಳಿದ್ರು, ನೀವು ಹೇಳಿದ್ರಲ್ಲ, ಅದನ್ನು ಓದಿದವನು. ಶೆಡ್ಯೂಲ್ 9 ಆಗಿರ್ಬೋದು, ಮತ್ತು ಇನ್ನೊಂದು ಬೇಡಿಕೆ ಮತ್ತು ಸೆನ್ಸಸ್ ಆದಮೇಲೆ ನಾವು ಹೇಳಿದ್ದೀವಿ. ಯಾಕಂದರೆ ಯಾವ ರಿಪೋರ್ಟ್ ಕೊಟ್ಟರು ತಪ್ಪೇ ಬರ್ತಾ ಇದ್ದಾವೆ. ಈಗ ನಮ್ಮ ಗುರುಗಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ನಾಗಮೋಹನ್ ದಾಸ್ ಅವರು ಯಾವ ರೀತಿ ತಪ್ಪುಗಳನ್ನು ಮಾಡಿದ್ದಾರೆ ಅಂತ. ಅದಕ್ಕೆ ಮುಂಚೆ ಸದಾಶಿವ ಆಯೋಗದವ್ರು ಮಾಡಿದರು. ನಾವು ಅವ್ರ ವಿರುದ್ಧನೇ ತಿರುಗಿ ಬೀಳೋಂಗೆ ಆಗ್ಬಿಟ್ಟಿದೆ. ಅದ್ರ ಬದಲಿಗೆ 27ಕ್ಕೆ ಸೆನ್ಸಸ್ ಅನೌನ್ಸ್ ಮಾಡಿದೆ ಕೇಂದ್ರ ಸರ್ಕಾರ. ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಸೆನ್ಸಸ್ ಆಧಾರವಾಗಿ ಇಟ್ಕೊಂಡು ನೀವು ಮೀಸಲಾತಿಯನ್ನು ವೈಜ್ಞಾನಿಕವಾಗಿ ಮಾಡೋದಾದರೆ ನಮಗೇನು ಅಭ್ಯಂತರ ಇಲ್ಲ. ಆ ಸಂದರ್ಭದಲ್ಲಿ ಅಲ್ಲಿವರೆಗೆ ಇದನ್ನು ಮುಂದಾಕಿ ರಿಕ್ರೂಟ್ಮೆಂಟ್ ಮಾಡಿ, ಇದೇ ನಮ್ಮ ಬೇಡಿಕೆಗಳು. ಸೊ ಆ ಹಿನ್ನೆಲೆಯೊಳಗೆ ನೀವು ಬೆಳಗ್ಗೆ ಬಂದಿದ್ದರೆ ಇಲ್ಲಿ ಜನಸಾಗರ ಗೊತ್ತಾಗ್ತಿತ್ತು. ಮತ್ತು ನಾವು ಇಲ್ಲ ತಾವು ಬೆಳಿಗ್ಗೆ ಬಂದಿದ್ರೆ ಇಡೀ ಜನ ಬಂದಿರೋದು ಗೊತ್ತಾಗ್ತಿತ್ತು. ನಮ್ಮವರು ಹೌದಾ ಸೊ ನೀವು ಸದನದೊಳಗೆ ಉತ್ತರ ಕೊಡ್ತೀರಿ ಅಂತ ಹಂಗೆ ಹೇಳಿರ್ಬೇಕು ಯಾರು. ಸೊ ದಯವಿಟ್ಟು ಇಲ್ಲಿಗೆ ಬಂದಿದ್ದೀರಾ, ನಮ್ಮ ಭಾವನೆಗಳನ್ನು ಕೇಳಿದ್ದೀರಾ. ಇಡೀ ನಮ್ಮ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಆದರೆ ಒಂದು ಕಂಡೀಷನ್ ಮೇಲೆ ನಿಮ್ಗೆ ಧನ್ಯವಾದ. ನಾಳೆ ದಿವಸ ನಮ್ಮ ಪರವಾಗೇ ಸರ್ಕಾರದಲ್ಲಿ ನೀವು ವಾದ ಮಾಡಬೇಕಂತ ನಾನು ವಿನಂತಿಯನ್ನು ಮಾಡ್ಕೋತೇನೆ. ನ್ಯಾಯಾಲಯ ನಾವು ಕೇಳಿರೋದು ಬಹಳ ಮುಖ್ಯವಾಗಿ ನಮ್ಮ ನಿಗಮದ ಅಧ್ಯಕ್ಷರಾದ ರಾಮಪ್ಪನವರು ಕೇಳ್ಕೊಂಡಿದ್ದಾರೆ ಸಚಿವದ್ವರಿಗೆ, ಮುಖ್ಯಮಂತ್ರಿಗಳ ಹತ್ರ ನಮ್ಮ
ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಒಂದು ನಿಯೋಗವನ್ನು ಕರ್ಕೊಂಡೋಗಿ ಭೇಟಿ ಮಾಡಿಸ್ಬೇಕಂತೇಳಿ ಅವರು ಹೋಗಿ ನಮಗೆ ಯಾವುದಕ್ಕೂ ಸಮಯ ತಿಳಿಸಿದರೆ ನಾವೊಂದು ನಿಯೋಗ ಬಂದು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತೀವಿ. ಇಲ್ಲಿಗೆ ಈ ಸಮಾವೇಶ ಸಮಾಪ್ತಿ ಆಗುತ್ತೆ. ನೀವೆಲ್ಲರೂ ಕೂಡ ಪ್ರಸಾದವನ್ನು ಮಾಡಿಕೊಂಡು ಬಸ್ಸುಗಳಿಗೆ ನಿಧಾನವಾಗಿ ಊರನ್ನು ಮುಟ್ಟಬೇಕು ಅಂತೇಳಿ ಕೋರ್ತೇವೆ. ಜೈ ಭೀಮ್, ಜೈ ಭೀಮ್. ಒಳ್ಳೆಯದಾಗಲಿ. ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಹೋರಾಟಕ್ಕೆ, ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಹೋರಾಟಕ್ಕೆ ಜೈ ಭೀಮ್. ಸರ್ದಾರ್ ಸೇವಾಲಾಲ್ ಮಹಾರಾಜ್ ಕಿ, ಸಿದ್ದರಾಮೇಶ್ವರ ಸ್ವಾಮೀಜಿಗೆ, ನುಲಿಯ ಚಂದ್ರನ್ ಅವರಿಗೆ ಧನ್ಯವಾದಗಳು. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಏನಿವತ್ತು ಬೆಂಗಳೂರು ಚಲೋ ಹಾಗೂ ಹೋರಾಟ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಂಡಿರೋ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಡೆಸಿಕೊಟ್ಟಂಥ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸಮುದಾಯಗಳ ರಾಜಕೀಯ ಮುಖಂಡರು ಹಾಗೂ ವೇದಿಕೆಯ ಇಲ್ಲಿ ಭಾಗವಹಿಸಿದ ಮುಂಭಾಗದಲ್ಲಿದ್ದಂಥ 124 ತಾಲೂಕಿನಿಂದ ಆಗಮಿಸಿದಂಥ ಎಲ್ಲ ಸ್ವಯಂ ಸೇವಕರಾಗಿ ವಿವಿಧ ಭಾಗಗಳಲ್ಲಿ ಊಟದ ವ್ಯವಸ್ಥೆ ಆಗಿರಬಹುದು, ಶಿಸ್ತನ್ನು ಕಾಪಾಡೋದಾಗಿರ್ಬೋದು, ಜನಗಳನ್ನು ಕರ್ಕೊಂಡು ಹೋಗೋದಾಗಿ ಮಾಡಿರ್ಬೋದು, ವಿಶೇಷವಾಗಿ ಸೇವೆ ಮಾಡಿದ ಎಲ್ಲ ಸ್ವಯಂ ಸೇವಕರಿಗೆ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳು. ನಮ್ಮ ಈ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಗೌರವಾಧ್ಯಕ್ಷರಾದಂತಹ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರ ಮಾರ್ಗದರ್ಶನ, ಅವರು ಈ ಒಂದು ಸಮಾವೇಶ ಯಶಸ್ವಿಯಾಗಿ ನಡೆಯಲು ಎಲ್ಲ ರೀತಿಯ ಸಹಾಯವನ್ನು ಮಾಡಿದ್ದಾರೆ, ಎಲ್ಲ ರೀತಿಯ ಮಾರ್ಗದರ್ಶನ ಮಾಡಿದ್ದಾರೆ. ಈಗ ಅವರು ಅರವಿಂದ್ ಲಿಂಬಾವಳಿ ಸಾಹೇಬರಿಂದನೇ ಈ ಒಂದು ಸಮಾವೇಶ ಈ ರೀತಿಯಾಗಿ ಯಶಸ್ವಿಯಾಗಿದೆ. ಅವರಿಗೆ ನಮ್ಮೆಲ್ಲ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಪರವಾಗಿ ಹಾಗೂ ಎಲ್ಲ ಸಮುದಾಯ ಪರವಾಗಿ ಮಾನ್ಯ ಅರವಿಂದ್ ಲಿಂಬಾವಳಿ ಸಾಹೇಬರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.